ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಭವನದಲ್ಲಿ ಪವನ್ ಶಾಮನ್ ಸಪ್ಲೈಯರ್ ಹೆಸರು ಹೇಳ್ಕೊಂಡು ಮಾಲೀಕರಾದ ತಿಪ್ಪಸ್ವಾಮಿ ಅವರ ವಿರುದ್ಧವಾಗಿ ಇವತ್ತು ನಾವು ಮಾನ್ಯ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುವುದರ ಮುಖಾಂತರ ವಿಷಯ ಏನಪ್ಪ ಅಂತಂದರೆ ಅನತಿಕ್ರಮವಾಗಿ ಸರ್ಕಾರದ ಯಾವುದೇ ನಿಯಮಗಳನ್ನು ಪಾಲಿಸದೆ ಯಾವುದೇ ಸರ್ಕಾರದ ಆದೇಶಗಳಿಲ್ಲದೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ನಾಯಕರ ಹೆಸರುಗಳನ್ನು ಹೇಳಿ ಅವರ ಮುಖಕ್ಕೆ ಮಸಿ ಬೀಳ್ತಕ್ಕಂಥ ಕೆಲಸವನ್ನು ತಿಪ್ಪಸ್ವಾಮಿ ಅವರು ಮಾಡ್ಕೊಂತ ಇವತ್ತು ಶಾಮನ್ ಸಪ್ಲೈಯರನ್ನು ಮಾಡ್ತಾಯಿದ್ದಾರೆ. ಇವತ್ತು ಹೊರಗಡೆ ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಏನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಏನು ಸರ್ಕಾರ ಅನುಕೂಲ ಆಗ್ಲಂತ ಏನು ಮಾಡಿಕೊಟ್ಟಿದೆ ಅದನ್ನು ಇಂಥವರು ಒಳಗಡೆ ಸೇರ್ಕೊಂಡು ಸಮಾಜದ ಹೆಸರು ಹೇಳ್ಕೊಂಡು ಸಮಾಜದ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಕೂಡಲೇ ಇವರನ್ನು ಅಲ್ಲಿಂದ ಹೊರಗಡೆ ಹಾಕಿ ಕಾನೂನು ರೀತಿಯಾಗಿ ಇವ್ರನ್ನ ಕ್ರಮ ತಗೊಂಡು ಆದಷ್ಟು ಬೇಗ ಹೊರಗೆ ಹಾಕಿ ಇದಕ್ಕೊಂದು ಏನಾದರೂ ಕಾನೂನು ರೀತಿಯಲ್ಲಿ ಅಲ್ಲಿ ಬಡವರಿಗೆ ಒಳ್ಳೆಯದಾಗಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅಖಿಲ ಭಾರತ ಪರಿಶಿಷ್ಟ ಜಾತಿ ಯುವಜನ ಸಮಾಜದಿಂದ ಮತ್ತು ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಯುವಜನ ಸಮಾಜದಿಂದ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತಂದೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ತಿಪ್ಪೇಸ್ವಾಮಿ ಅವರು ಕಮಿಟಿ ಅಧ್ಯಕ್ಷರನ್ನು ಏನು ಕಮಿಟಿ ರಚನೆ ಮಾಡಿಲ್ಲ, ಯಾವ ಅಧ್ಯಕ್ಷರು ಇಲ್ಲ, ಏನೂ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಮಾಧ್ಯಮದ ಮುಖಾಂತರ ಎಲ್ಲರನ್ನೂ ನಾನು ಬಹಿರಂಗ ಪಡಿಸ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೊಡ್ಡ ದಲಿತ ನಾಯಕರ ಹೆಸರು ಹೇಳ್ಕೊಂಡು ಅವರು ನಮಗೆ ಲೆಟ್ರ್ ಕೊಟ್ಟಿದ್ದಾರೆ. ನಾವು ಅವ್ರ ಲೆಟ್ರು ತಗೊಂಡೋಗಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟು ಅವ್ರ ಲೆಟ್ರ್ ಮೇಲೆ ನಾನು ಇಲ್ಲಿ ಬಂದು ನಾನು ಇದನ್ನು ಟೆಂಡ್ರ್ ಸೇರ್ಕೊಂಡಿದ್ದೀನಿ, ನಾನು ನಡೆಸ್ತಾ ಇದ್ದೀನಿ. ನಾನು ಯಾರಿಗೆ ನಾನೇನು ಎಂಜೋದಿಲ್ಲ, ಯಾರು ನನ್ನ ಹೊರಗೆ ಹಾಕೋದಿಲ್ಲ, ಏನು ಮಾಡ್ಕೊಂತೀರಿ ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಖರ್ಚೇಡು ಅಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಯುವಜನ ಜಾಗೃತಿ ವೇದಿಕೆ ಬಳ್ಳಾರಿ. ಮಾನ್ಯರೇ, ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮತ್ತು ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಅನಧಿಕೃತವಾಗಿ ಸೇರ್ಪಡೆಯಾಗಿ ಮತ್ತು ಕಾನೂನು ಬಾಹಿರವಾಗಿ ಸೇರ್ಪಡೆ ಆಗಿರುವಂಥ ಪವನ್ ಶಾಮನ್ ಸಪ್ಲೈಯರ್ ತಿಪ್ಪೇಸ್ವಾಮಿ ಅವರು ಇವತ್ತು ಅಲ್ಲಿ ಏನು ಶಾಮನ್ ಸಪ್ಲೈ ಆಗಿರ್ಬೋದು, ಅಡುಗೆ ಸಾಮಾನುಗಳು ಸಪ್ಲೈ ಆಗಿರ್ಬೋದು, ಆಮೇಲೆ ಡೆಕೋರೇಷನ್ ವಸ್ತುಗಳ ಸಪ್ಲೈ ಆಗಿರ್ಬೋದು, ಈ ಒಂದು ಸಪ್ಲೈಯರು ಆಡು ಹಗಲೇ ಸಮಾಜವನ್ನು ದರೋಡೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸುಮಾರು ಸಾರಿ ನಾವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಬಂದಿದ್ದೀವಿ. ಇವರು ಕಾನೂನು ಬಾಹಿರವಾಗಿ ಇವ್ರನ್ನ ಹೆಂಗೆ ಬಿಟ್ಕೊಂಡ್ರಿ, ಯಾವ ಥರ ಬಿಟ್ಕೊಂಡ್ರಿ, ಇವ್ರನ್ನ ಬಿಟ್ಕೊಳಕ್ಕೆ ಆದೇಶ ಎಲ್ಲಿದೆ, ಯಾರು ಇವ್ರನ್ನ ಬಿಟ್ಕೊಂಡವ್ರು ಅಂತ ಕೂಡ ಪ್ರಶ್ನೆ ಮಾಡಿದ್ದೀವಿ. ಅವಾಗ ಏನು ಹೇಳ್ತಾರೆ, ನಮ್ಮದೇ ಸಮಾಜದ ಕೆಲವು ಹಿರಿಯ ನಾಯಕರುಗಳ ಹೆಸರು ಹೇಳ್ಕೊಂಡು ಅವರಿಂದ ಕರೆಗಳನ್ನು ಮಾಡಿಸಿ ಅವರು ಸೇರ್ಕೊಂಡಿರೋದಲ್ಲದೆ ಅಲ್ಲಿ ಯಾವುದೇ ಸಭೆ ಸಮಾರಂಭಗಳು ಮಾಡಲು ಬಂದಂಥ ಜನರಿಗೆ ಹಗಲೇ ದರೋಡೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಹೊರಗಡೆ 10 ರೂಪಾಯಿ ಸಿಗೋಂಥ ವಸ್ತುಗಳನ್ನು ಅಲ್ಲಿ 50-60 ರೂಪಾಯಿ ಬೆಲೆಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನೇನಾದರೂ ಪ್ರಶ್ನೆ ಮಾಡಿದರೆ ನನ್ನನ್ನು ಕೇಳೋರು ಯಾರು ಇಲ್ಲ, ನನ್ನ ಕೇಳೋಕ್ಕೆ ನೀವು ಯಾರು, ನನ್ನನ್ನು ಯಾರು ಬಗ್ಸೋಕ್ಕಾಗೋದಲ್ಲ, ನನ್ನನ್ನು ಇಲ್ಲಿಂದ ಯಾರು ಹೊರಗೆ ಹಾಕೋಕ್ಕಾಗೋದಲ್ಲ ಅನ್ನೋ ಒಂದು ಅಹಂಕಾರದ ಮಾತುಗಳನ್ನು ಆಡುವುದ್ರ ಜೊತೆಗೆ ಇಲ್ಲಿ ಏನು ಇವತ್ತು ಹಿಂದೆ ಇರುವ ಜಿಲ್ಲಾಧಿಕಾರಿಗಳು ಬಿಸ್ವಾಸ್ ಸರ್ ಆಗಿರ್ಬೋದು, ಆಮೇಲೆ ಈಗಿರುವ ಜಿಲ್ಲಾಧಿಕಾರಿಗಳ ಒಂದು ಹೆಸರುಗಳನ್ನಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಹೆಸರುಗಳನ್ನಾಗಿರ್ಬೋದು, ಆಮೇಲೆ ನಮ್ಮ ಸಮಾಜದ ಹಿರಿಯ ನಾಯಕರುಗಳ ಹೆಸರುಗಳನ್ನು ಬಳಕೆ ಮಾಡುವುದಲ್ಲದೆ ಅವರ ಒಂದು ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಆಡಾಗಲೇ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಅನಧಿಕೃತವಾಗಿ ಸೇರ್ಪಡೆ ಆಗಿರುವಂಥ ಈ ಪವನ್ ಶಾಮನ್ ಸಪ್ಲೈಯರ್ ತಿಪ್ಪೇಸ್ವಾಮಿ ಅವರನ್ನು ಕೂಡಲೇ ಆ ಒಂದು ಭವನಗಳಿಂದ ಹೊರಗೆ ಹಟ್ಟುವುದರ ಮೂಲಕ ಅಲ್ಲಿ ಸಾಮಾಜಿಕ ನ್ಯಾಯ ಕೊಡಿಸಬೇಕಾಗಿ ಈ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಸಮಾಜ ಕಲ್ಯಾಣಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.